ಶಾಪುರ ತಾಲೂಕಿನ ಚೆನ್ನೂರು ಕೆ ಗ್ರಾಮದ ಯುವ ಪ್ರತಿಭೆ ಚಂದ್ರಶೇಖರ್ ಎಂ ತೆಗ್ಗಡಿ ಅವರು 2025ರ UPSC ಪರೀಕ್ಷೆಯಲ್ಲಿ 880ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾರೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಚಂದ್ರಶೇಖರ್ ಅವರು ಚೆನ್ನೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ವನದುರ್ಗದಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ನಂತರ ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದಿದ್ದಾರೆ. UPSC ಪರೀಕ್ಷೆಗೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಸ್ವತಃ ತಯಾರಿ ಮಾಡಿಕೊಂಡು ಅವರು 6ನೇ ಪ್ರಯತ್ನದಲ್ಲಿ 880ನೇ ರ್ಯಾಂಕನ್ನು ಪಡೆದು ಯಶಸ್ಸನ್ನು ಕಂಡಿದ್ದಾರೆ. ಕೃಷಿಕರಾದ ತಂದೆ ಮನ್ಸಪ್ಪ, ತಾಯಿ ರತ್ನಮ್ಮ ಹಾಗೂ ಸಹೋದರರ ಸಹಕಾರವೇ ಈ ಸಾಧನೆಗೆ ಕಾರಣ ಎಂದು ಚಂದ್ರಶೇಖರ್ ಹೇಳಿದ್ದಾರೆ. ಗ್ರಾಮೀಣ ಯುವಕನ ಈ ಸಾಧನೆಗೆ ಜಿಲ್ಲೆಯಾದ್ಯಂತ ಅಭಿನಂದನೆಗಳು ವ್ಯಕ್ತವಾಗ್ತಾ ಇವೆ. ಮೊನ್ನೆ ಬಂದಿದ್ರಿ 6 ತಿಂಗಳ ಯಪ್ಪ ಹೇಳಂದು ಇಲ್ಲ ಹೇಳ್ತಾವೆ. ನಾವು ಎಲ್ಲ ಅಲ್ಲಿ ಮಾಡಿ ಬರ್ದಿದ್ದಾಗೆ ಮಕ್ಕಳು ಇಷ್ಟೊತ್ತಿಗೆ ಎಲ್ಲ ಮಾಡಿ ಮೊಬೈಲ್ದಾಗ ತೋರಿಸಿ ಹೋಗ್ಯಾರಿ ನೋಡಿ ಎಲ್ಲ. ಮತ್ತೆ ನಿನ್ನೆ ಫೋನ್ ಮಾಡ್ಯಾರ, ಯಾವ ಆರಾಮಿದ್ಯಾ, ಆಯ್ತು ನೋಡಿ ಯಾವ ಅಂತಂದ್ರೆ ಖುಷಿ ಆಯ್ತು ರೀ. ಗ್ಯಾರಂಟಿ ತಾತನ ಇವತ್ತೆಲ್ಲ ನಾಳೆ ಆತದಂತೆಲ್ಲ ಕೇಳಿದ್ವಿ. ಈ ವರ್ಷ ಆಗಟ್ಟಿಗೆ ತುಂಬಟ್ಟಿಗೆ ಅವ್ರ ತಾತ ಹೋಗಿ ಅವ್ರ ಪಪ್ಪ ಹೋಗಿ ಇಲ್ಲಿಗೆ 4 ತಿಂಗಳಾಯ್ತು. ನೋಡ್ತೀವಿ ಅಂತಿದ್ರು. ಅವ್ರ ಕಣ್ಣ ನೋಡಲಿಲ್ಲ ರೀ. ಈಗ ಅವರು ಚಂದ್ರಶೇಖರ್ ಅವರು ಈಗ ಒಂದು UPSC ಕ್ಲಿಯರ್ ಮಾಡೋದಕ್ಕೆ ತುಂಬ ಸಂತೋಷವಾಗ್ತಿದೆ. ಅವರು ತುಂಬ ಬಡತನದಲ್ಲಿದ್ದು, ಅಂದರೆ ಕೃಷಿ ಕುಟುಂಬದಲ್ಲಿ ಜನಿಸಿ ತಂದೆ ತಾಯಿಯ ಒಂದು ಕೂಲಿ ನಾಲಿ ಕೆಲಸ ಮಾಡಿ ಆ ಮಗನನ್ನು ಬೆಳೆಸಿ ಅವರ ಒಂದು ಶ್ರಮ ಭಾಳ ಇದೆ. ಅವರ ಶ್ರಮದಲ್ಲಿ ತಾವು ಕೂಡ ಹೆಚ್ಚಿನ ಶ್ರಮ ಪಟ್ಟು ಈ ಒಂದು ಬಡತನದಲ್ಲಿ ಕೂಡ ಒಂದು ಪ್ರತಿಭೆಯನ್ನು ಹೊರಬಂದೋದಕ್ಕೆ ನಮ್ಮ ವಿಶೇಷವಾಗಿಯೂ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಕೂಡ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಅಂಥ ವ್ಯಕ್ತಿಗಳನ್ನು ಇವತ್ತು ಅದು ನಮ್ಮ ಈ ಭಾಗದಲ್ಲಿ ಆದರ್ಶ ಆಗಿದೆ. ಆ ಮಾದರಿಯಲ್ಲಿ ಕೂಡ ಅವನ ಒಂದು ಒಂದು UPSC ಪಾಸಾದ ಒಂದು ಮಾದರಿಯಾಗಿ ಅನೇಕ ವಿದ್ಯಾರ್ಥಿಗಳು ಅವರ ಮಾದರಿಯಾಗಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಅವನ ಹಾದಿಯಾಗಿ ನಡೆದು ಒಂದು ಸಮಾಜದಾಗಲಿ ಈ ಭಾಗದ ಹೆಸರು ತರಬೇಕು. ನಾನು ಚಂದ್ರಶೇಖರ್, ಮೂಲತಃ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಚೆನ್ನೂರು ಗ್ರಾಮದವನು. UPSC ಕಂಡಕ್ಟ್ ಮಾಡುವ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ 880ನೇ ರ್ಯಾಂಕ್ ಮೂಲಕ ಪಾಸಾಗಿದ್ದೇನೆ. ಇದು ನಂದು 6ನೇ ಮೇನ್ಸು, 2ನೇ ಇಂಟರ್ವ್ಯೂ. ದೋ ರಿಪೀಟೆಡ್ ಫೇಲ್ಯೂರ್ಸ್ ಇದ್ದರೂ ಕೂಡ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನಿಂದ ಸಕ್ಸಸ್ ಕಾಣಲು ಸಾಧ್ಯವಾಯಿತು. ಈ ಸಕ್ಸಸ್ಗೆ ಕಾರಣವಾದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಜಿಲ್ಲೆಗೆ ಒಂದು ಸಂತೋಷ ತರತಕ್ಕಂಥ ಮತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಬರ್ತಕ್ಕಂಥ ರೀತಿಯಲ್ಲಿ 4 ಜನ ಇವತ್ತು ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ಮತ್ತು ಅವ್ರ ಕುಟುಂಬದವರುಗಳೇ ನನ್ನ ಪರವಾಗಿ, ಸರ್ಕಾರ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಈ 4 ಜನ ಕೂಡ ಈ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಯಾವ ರೀತಿ ಇವರು ಶಿಕ್ಷಣದಲ್ಲಿ ಮತ್ತು UPSCಯಲ್ಲಿ ಉತ್ತಮ ಒಂದು ಫಲಿತಾಂಶ ಬರ್ತಕ್ಕಂಥ ರೀತಿಯಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಿ ಇವತ್ತು ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಪ್ರಯತ್ನ ಮಾಡಿದರೆ ನಾವು ಏನಾದರೂ ಸಾಧಿಸಬಲ್ಲೆ ಅನ್ನೋದಕ್ಕೆ ಇವತ್ತು ಈ 4 ಜನ ಕಾರಣಭೂತರಾಗಿದ್ದಾರೆ. ಅದಕ್ಕಾಗಿ ಆ ಸ್ಫೂರ್ತಿ ನಮ್ಮಲ್ಲಿ ಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಅವರೇನು ಇದರಲ್ಲಿ ಉತ್ತೀರ್ಣರಾಗಿದ್ದಾರೆ ಅದೇ ರೀತಿ ತಾವು ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಕುಟುಂಬಕ್ಕೆ, ಜಿಲ್ಲೆಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ಮಾಡುವಂತೆಲ್ಲ ಯುವಕರಿಗೆ ಕೂಡ ಕರೆ ಮಾಡ್ತಾರೆ. ಸರ್, ಶಾಪುರ ಮತಕ್ಷೇತ್ರದಲ್ಲಿ 3 UPSC ಆಗಿದ್ದಾರೆ. ಇದು ಮೊದಲ ಬಾರಿಗೆ ಇತಿಹಾಸ. ಅದು ಜಿಲ್ಲೆದಾಗೂ ನಾನು ಅನಿಸೋ ಮಟ್ಟಿಗೆ ಮೊದಲನೇ ಬಾರಿಗೆ ಆಗಿರ್ತಕ್ಕಂಥದ್ದು. ನಮ್ಗೆ ಕೂಡ ಭಾಳ ನಿನ್ನೆ ಕೇಳಿ ಸಂತೋಷ. ಅದಾಗ ವಿಶೇಷವಾಗಿ ಚೆನ್ನೂರ ವನದುರ್ಗದಲ್ಲಿಂದ ಆಗಿರ್ತಕ್ಕಂಥ ವಿದ್ಯಾರ್ಥಿ ಭಾಳ ಕಡು ಬಡವ. ಹೌದು, ಅವ್ರಿಗೆ ನಾನು ನೋಡಿದ್ದೀನಿ, ನೋಡಿದ್ದೀನಿ. ಭಾಳ ಬಡ ವಿದ್ಯಾರ್ಥಿ, ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವರ ಏನು ಸಾಧನೆ ಮಾಡಿದ್ದಾರೆ ಅದಕ್ಕೆ ನಾವು ಎಷ್ಟು ಕೂಡ ಶ್ಲಾಘನೆ ಮಾಡಿದ್ರು ಕೂಡ ಕಡಿಮೆ. ಸರ್, ಈಗ SLC PUC ಶೈಕ್ಷಣಿಕ ಗುಣಮಟ್ಟದ ಕುರಿತು ಏನು ಈಗಾಗಲೇ ಹೇಳಿದ್ದೀವಿ ಎಲ್ಲ. ಯಾಕಂದರೆ SLC ಮತ್ತು PUCಯಲ್ಲಿ ರಿಸಲ್ಟ್ ಬರಬೇಕಾದ್ರೆ ಕೇವಲ ಶಿಕ್ಷಕರಿಂದ ಅಲ್ಲ, ಪಾಲಕರು ಕೂಡ ಅಷ್ಟೇ ಜವಾಬ್ದಾರಿ ಇರ್ತಾರೆ. ಅದಕ್ಕಾಗಿ